17 ವರ್ಷಗಳಿಂದ ಸತತವಾದಂತ ಕನಸನ್ನ ಕಾಣ್ಕೊಳ್ತಾ ಇದ್ರು. RCB ಟೀಮ್ ಅಂದ್ರೆ ಎಂತ ಫ್ಯಾನ್ ಕ್ರೇಜ್ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದು 18ನೇ ಸೀಸನ್ ಅಲ್ಲಿ ಕನಸು ನನಸಾದಂತ ಸಂದರ್ಭ. ಮೊದಲ ಬಾರಿಗೆ ಕಪ್ ಅನ್ನ ಕೈ ಹಿಡಿದಿದಂಥದ್ದು. ಅದಾದ ಬಳಿಕ ಈಗ ಈ ಸಲನೂ ಕಪ್ ನಮ್ದೇ ಅನ್ನುವಂಥದ್ದು ಪ್ರತಿಯೊಬ್ಬ RCB ಅಭಿಮಾನಿಗಳ ಘೋಷಣೆ. ಯಾಕೆಂದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ, ಈಗ ಈ ಸಲನೂ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ. ಯಾಕೆಂದ್ರೆ ಎರಡನೇ ಬಾರಿಗೆ ಗೆದ್ದಂತಾಗುತ್ತೆ ಈ ಬಾರಿ IPL ಕಿರೀಟವನ್ನ ಗೆದ್ದಿದೆ. ಆದ್ರೆ ಅಹಮದಾಬಾದ್ ನಲ್ಲಿ ಇಂದು IPL ಬಿಗ್ ಫಿನಾಲೆ ಮ್ಯಾಚ್ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಫೈಟ್ ನಡೀತಾ ಇದೆ. RCB ವರ್ಸಸ್ GT ನಡುವೆ ಮ್ಯಾಚ್ ಇರುವಂತದ್ದು. ಹೈ ವೋಲ್ಟೇಜ್ ಮ್ಯಾಚ್. ಕ್ವಾಲಿಫೈಯರ್ 1 ಮ್ಯಾಚ್ ನಲ್ಲಿ GT ವಿರುದ್ಧ ಗೆದ್ದಾಗಿತ್ತು. ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತ ಸಂದರ್ಭದಲ್ಲಿ RCBಯ ಬ್ಯಾಟಿಂಗ್ ವೈಭವ ಯಾವ ರೀತಿಯಾಗಿತ್ತು, ಅಬ್ಬರ ಯಾವ ರೀತಿಯಾಗಿತ್ತು, ನಮ್ಮ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಸೋತಿದ್ರು GT ಅವರು. ಇವತ್ತು ಫೈನಲ್ ಮ್ಯಾಚ್. ಇಲ್ಲಿ ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದೇ ಇಲ್ಲ. ಸ್ವಲ್ಪ ಎಡವಿದ್ರು ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತೊಮ್ಮೆ IPL ಮುಕ್ಕಟ ಗೆಲ್ಲಲಿಕ್ಕೆ RCB ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಹಾಗೆ GT ಕೂಡ. RCB ಗೆಲುವಿಗೆ ರಾಜ್ಯದಾದ್ಯಂತ ವಿಶೇಷ ಪೂಜೆ, RCB ಸಂಭ್ರಮಕ್ಕೆ ರಾಜ್ಯದಾದ್ಯಂತ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಲಾಗಿದೆ. ಕಳೆದ ಬಾರಿ ಆದಂತ ಕಾಲ್ತುಳ್ತ ದುರಂತದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ಕೈಗೊಳ್ಳಲಾಗಿದೆ. RCB ಟೀಮ್ ಅಂತೂ ಕಂಪ್ಲೀಟ್ ಆಗಿ ಸೂಪರ್ ಟೀಮು. ಇದುವರೆಗಿನ ಅಂದ್ರೆ ಈ ಬಾರಿಯ ಸೀಸನ್ನ ಟೀಮ್ಗಳನ್ನ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಅಥವಾ ಒಂದಿಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಇಡೀ ಟೀಮ್ ಪರ್ಫೆಕ್ಟ್ ಆಗಿದೆ. ಇಡೀ ಟೀಮ್ ನಲ್ಲಿರುವಂತವ್ರು ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಂಗಾಗಿ RCB ಈ ಸಲನೂ ಕೂಡ ಗೆಲ್ಲುತ್ತೆ ಅನ್ನುವಂತ ಅತಿಯಾದಂತ ವಿಶ್ವಾಸ RCB ಅಭಿಮಾನಿಗಳಲ್ಲಿ ಇರುವಂತದ್ದು. GT ಕಂಪೇರ್ ಮಾಡಿದ್ರೆ RCB ತುಂಬಾ ಸ್ಟ್ರಾಂಗ್. ಆದ್ರೆ GT ಪ್ರಮುಖ ಫಸ್ಟ್ 3 ಬ್ಯಾಟ್ಸ್ಮನ್ಗಳಿದಾರಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. IPL ಸೀಸನ್ ಅಲ್ಲಿ ಇದುವರೆಗೂ ನಡೆದಿರುವಂತ IPL ಸೀಸನ್ ಅಲ್ಲಿ ಫಸ್ಟ್ ಇಬ್ಬರು ಬ್ಯಾಟ್ಸ್ಮನ್ಗಳಿದವರಲ್ಲ ಅವರೇ ಟಾಪ್ ಆರ್ಡರ್ ಅಲ್ಲಿ ಇರುವಂತದ್ದು, ಹೈಯೆಸ್ಟ್ ರನ್ ಸ್ಕೋರ್ ಅಲ್ಲಿ ಇರುವಂತದ್ದು ಕೂಡ ಇದೆ ಫಸ್ಟ್ ಟೈಮ್. ಸಾಯಿ ಸುದರ್ಶನ್ ಮತ್ತು ಗಿಲ್, ಅದರ ಜೊತೆಗೆ ಬಟ್ಲರ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಫಸ್ಟ್ 3 ವಿಕೆಟ್ಸ್ ಅಲ್ಲಿ 2 ವಿಕೆಟ್ ಹೋದ್ರೂ ಕೂಡ RCBಗೆ ಕಪ್ ಅನ್ನುವಂತ ರೀತಿಯಲ್ಲಿ ಒಂದ್ ಲೆವೆಲ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನ ಬೌಲಿಂಗ್ ಪಡೆ ಹೇಳಲೇಬೇಕು. GT ಬೌಲಿಂಗ್ ಚೆನ್ನಾಗಿದೆ. ರಬಾಡಾ ಇದ್ದಾರೆ, ಸಿರಾಜ್ ಇದ್ದಾರೆ, ಪ್ರಸಿದ್ಧ ಕೃಷ್ಣ ಇರುವಂತದ್ದು, ರಶೀದ್ ಖಾನ್ ಇದ್ದಾರೆ. ಒಳ್ಳೆ ಬೌಲಿಂಗ್ ಟೀಮ್ ಇದೆ. ಬಟ್ ಇವರನ್ನ ಫೇಸ್ ಮಾಡಿ ಇದುವರೆಗೂ RCB ಒಳ್ಳೆ ಪರ್ಫಾರ್ಮೆನ್ಸೇ ತೋರಿಸಿದ್ದಾರೆ. ಹೇಳ್ತಾ ಇದ್ನಲ್ಲ, ಲೀಗಲ್ಲೇ ಆಗಿರ್ಬೋದು, ಮೊನ್ನೆ ನಡೆದಂತ ಕ್ವಾಲಿಫೈಯರ್ 1 ಮ್ಯಾಚ್ ಅಲ್ಲೇ ಆಗಿರ್ಬೋದು, ಸಖತ್ ಆಡಿದ್ರು. 254 ರನ್ ಅನ್ನ ಬಾರಿಸಿದ್ದು RCB ಮುಂದೆ ಸೋಲನ್ನ ಕಂಡಿತ್ತು GT. ಮತ್ತೆ ಅಂದ್ರೆ ಇಲ್ಲಿ GT RR ಅನ್ನ ಫೇಸ್ ಮಾಡಿ ಗೆದ್ದು ಬಂದಿದ್ದಾರೆ ಫೈನಲ್ಗೆ. ಅದು ಅಹಮದಾಬಾದ್ ಅಲ್ಲಿ ನಡೀತಾ ಇರುವಂತದ್ದು, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಸಹಜವಾಗಿ ಹೋಮ್ ಅಡ್ವಾಂಟೇಜ್ ಅಂತೂ GTಗಿದೆ ಅಹಮದಾಬಾದ್ ನಲ್ಲಿ ನಡೀತಾ ಇರುವಂತ ಕಾರಣಕ್ಕೋಸ್ಕರ. ಆದ್ರೆ RCBಯಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದ್ದಾರೆ. ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತುಗಳು ಆ ರೀತಿಯ ಆಡ್ತಾ ಇದ್ದಾರೆ. ಈ ಬಾರಿ ಬೇರೆ ಪಿಲ್ ಸಾಲ್ಟ್ ಬೇರೆ ಬಂದಿದ್ದಾರೆ. ಸ್ವಲ್ಪ ಇಂಜುರಿ ಆಗಿತ್ತು, ಇದುವರೆಗೂ ಆಡಿರಲಿಲ್ಲ ಮ್ಯಾಚ್ಗಳನ್ನ. ಫೈನಲ್ ಮ್ಯಾಚಿಗೆ ಬಂದಿದ್ದಾರೆ ಪಿಲ್ ಸಾಲ್ಟ್ ಆರಂಭಿಕರಾಗಿ ಕಣಕ್ಕಿಳಿಯುವಂತ ಸಾಧ್ಯತೆ. ಅವ್ರ ಜೊತೆಗೆ ಇನ್ನೇನು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಅದಾದ್ಮೇಲೆ ದೇವದತ್ ಪಡಿಕಲ್ಲು, ರಜತ್ ಪಟಿದಾರ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಶೆಫರ್ಡ್ ಆಗಿರ್ಬೋದು, ಕುನಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್, ಈ ರೀತಿಯಾಗಿ ದೊಡ್ಡ ಬ್ಯಾಟಿಂಗ್ ಪಡೆ ಇದೆ, ಜಿತೇಶ್ ಶರ್ಮಾ ಸೇರಿದಂತೆ. ಬೌಲಿಂಗ್ ಪಡೆನೂ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿದೆ. ಭುವನೇಶ್ವರ್, ಹೆಜಲ್ವುಡ್, ಸುಯೇಶ್ ಶರ್ಮಾ ಸೇರಿದಂತೆ ಆಲ್ಮೋಸ್ಟ್ ಒಳ್ಳೆ ಸಕ್ಕದಾಗಿದೆ ಬೌಲಿಂಗ್ ಪಡೆನೂ ಕೂಡ. ಸೊ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಮತ್ತೊಮ್ಮೆ RCB ಫ್ಯಾನ್ಸ್ಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್, ಹಾಗೆ ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಫಸ್ಟ್ ಕಲಬುರಗಿಗೆ ಹೋಗೋಣ. ಅರುಣ್, ಇಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆನೂ ಕೂಡ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ರೀತಿಯಲ್ಲಿ ವಿಶ್ವಾಸ ಇದೆ ಅಭಿಮಾನಿಗಳಿಗೆ. ಕಲಬುರಗಿಲಿ ಹೇಗಿದೆ ಜೋಶು ಅಂತ? ಹೌದು ಪೃಥ್ವಿ, ಕಲಬುರಗಿಯಲ್ಲೂ ಕೂಡ ಇಂದು ಏನು RCB ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಫೈನಲ್ ಪಂದ್ಯಕ್ಕೆ ಸಾಕಷ್ಟು ಕುತೂಹಲನ ಮೂಡಿಸಿರುವಂಥದ್ದು. ಜನ ಏನಂತಂದರೆ ಪಂದ್ಯ ಯಾವಾಗ ಆರಂಭ ಆಗುತ್ತೆ ಅಂದರೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಹಲವೆಡೆ ಏನು ಪೂಜೆಯನ್ನು ಮಾಡ್ತಾ ಇದ್ದಾರೆ, RCB ಗೆದ್ದೇ ಗೆಲ್ಲುತ್ತೆ ಅಂತೇಳಿ. ನಾವೀಗ ಕಲಬುರಗಿಯ ಒಂದು NV ಮೈದಾನದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಏನು ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳಿಗೆ ಸೇರಿರುವಂಥದ್ದು ಸಣ್ಣ ಪುಟ್ಟ ಏನು ಪುಟ್ಟ ಮಕ್ಕಳು ಕೂಡ ಏನು ಕ್ರೀಡಾಪಟುಗಳು, ಇವಾಗ ಕ್ರೀಡಾಪಟುಗಳಿದ್ದಾರೆ. ಅವರು ಏನಂತಂದರೆ RCB ಇವತ್ತು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ವಿಶ್ವಾಸನ
ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಈಗ ಮಾತಾಡೋಕ್ಕೆ ನಮ್ಮೊಂದಿಗೆ ಅವರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಇವತ್ತು RCB ಮತ್ತು ಗುಜರಾತ್ ಟೈಟನ್ಸ್ ಫೈನಲ್ ಪಂದ್ಯ ಇದೆ ಸರ್, ಏನು ಹೇಳಕ್ಕೆ ಬಯಸ್ತಾರೆ? ಖಂಡಿತವಾಗಿ RCB ಗೆದ್ದಿರ್ತದೆ. ಈಗ ಆಲ್ರೆಡಿ ಫಸ್ಟ್ ಕ್ವಾಲಿಫೈರ್ನಲ್ಲೇ ನಾವು ಗುಜರಾತಿಗೆ ಸೋಲಿಸಿದ್ದೀವಿ, ಅದು ಅತ್ಯಂತ ದೊಡ್ಡ ಅಂತರದಿಂದ ಸೋಲಿಸಿದ್ದೀವಿ. ಹೀಗಾಗಿ RCB ಅತ್ಯಂತ ಆತ್ಮವಿಶ್ವಾಸದ ತುಂಬಿದ ತಂಡ. ಈ ಬಾರಿ ಕೂಡ ಕಪ್ ನಮ್ಮದೇ. ಇನ್ನೊಬ್ಬರು ಯುವ ಕ್ರೀಡಾಪಟು ಮಕ್ಕಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಈಗ RCB ಮತ್ತು ಗುಜರಾತ್ ಟೈಟನ್ ಫೈನಲ್ ಪಂದ್ಯ ಇದೆ ಇವತ್ತು, ಏನು ಹೇಳಕ್ಕೆ ಬಯಸ್ತೀರಿ? RCBಗೆ ಯಾವ ರೀತಿ ವಿಶ್ ಮಾಡ್ತೀರಿ? RCB ಈ ಸಲ ಫುಲ್ ಅದ್ರ 100% ಪರ್ಫಾರ್ಮೆನ್ಸ್ ಕೊಡಬೇಕು. ವಿರಾಟ್ ಕೊಹ್ಲಿ ಎಲ್ಲರೂ ಬ್ಯಾಟಿಂಗ್ ಚಲೋ ಮಾಡಲಿ, ಹೆಜಲ್ವುಡ್ ಭುವನೇಶ್ವರ್ ಕುಮಾರ್ ಎಲ್ಲರೂ ಬಾಲಿಂಗ್ ಚಲೋ ಮಾಡಲಿ ಅಂತ ಹೋಪ್ ಮಾಡ್ತೀನಿ. ಅವ್ರಿಗೆ 100% ನಾವೆಲ್ಲರೂ ಸಪೋರ್ಟ್ ಇದ್ದೀವಿ, ಅವ್ರಿಗೆ ಅಷ್ಟೇ ಆಡಬೇಕಷ್ಟೇ. ಆಲ್ ದ ಬೆಸ್ಟ್ RCB, ಈ ಸಲ ಕಪ್ ನಮ್ಮದೇ. ಇನ್ನೊಬ್ಬ ಮಹಿಳಾ ಕ್ರೀಡಾಪಟು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಈಗ RCB ಮತ್ತು ಗುಜರಾತ್ ಟೈಟನ್ ಫೈನಲ್ ಪಂದ್ಯ ಇದೆ, ನಮ್ಮ ಟೀಮ್ ಯಾವ ರೀತಿ ಸ್ಟ್ರಾಂಗ್ ಇದೆ, ಈ ಸಲ ಗೆಲ್ಲುತ್ತಂತ ಭರವಸೆ ಇದೆಯಾ? ನಮ್ಮ ಟೀಮ್ ಭಾಳ ಸ್ಟ್ರಾಂಗ್ ಇದೆ. ವಿರಾಟ್ ಕೊಹ್ಲಿ ಇದ್ದಾನೆ, ಭುವನೇಶ್ವರ್ ಇದ್ದಾನೆ, ಫೀಲ್ಡಿಂಗ್ ಚಲೋ ಇದೆ. ಈ ಸಲ ಬ್ಯಾಟಿಂಗ್ ಬಂತಂದರೆ 250ಗಿಂತ ಮೇಲೆ ಟಾರ್ಗೆಟ್ ಕೊಡಬೇಕು. ಥ್ಯಾಂಕ್ ಯು. ಇದು ಏನಂತಂದರೆ ಕಲಬುರಗಿಯ ಕ್ರೀಡಾಪಟುಗಳ ಮಾತು. ನಾವು ಈ ಬಾರಿ 2ನೇ ಬಾರಿ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸ್ತಾ ಇರುವಂಥದ್ದು ಪೃಥ್ವಿರಾಜ್. ಓಕೆ ಅರುಣ್, ನೆಕ್ಸ್ಟ್ ಬೆಂಗಳೂರಿಗೆ ಬರೋಣ. ಶರಣು ಹಂಪಿ ಆಕ್ಚುಲಿ ಕಳೆದ ಬಾರಿ ಕಪ್ ಗೆದ್ದಿದ್ದಂಥ ಹಿನ್ನೆಲೆಯಲ್ಲಿ ಈ ಬಾರಿ ಬೆಂಗಳೂರಿನಲ್ಲೇ ಫೈನಲ್ ಮ್ಯಾಚ್ ನಡಿಬೇಕಾಗಿತ್ತು. ಗೊತ್ತಿದೆ ಎಲ್ಲರಿಗೂ ಯಾವ ರೀತಿಯಾದಂಥ ಪೊಲಿಟಿಕ್ಸ್ ನಡೀತು ಅಂತ. ನಿರಾಸೆ ಇದೆ ಇಲ್ಲಿ ಮ್ಯಾಚ್ ನಡೀತಾ ಇಲ್ಲ ಅಂತ. ಬಟ್ ಕ್ರೇಜ್ ಅಂತೂ ಕಮ್ಮಿ ಮಾಡ್ಲಿಕ್ಕೆ ಆಗಿಲ್ಲ. RCB ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಹೇಗಿದೆ ಜೋಶ್ ಬೆಂಗಳೂರಿನಲ್ಲಿ? ಪೃಥ್ವಿ, ಖಂಡಿತ ಬೆಂಗಳೂರಲ್ಲಿ ಇವತ್ತೇನಾದ್ರೂ ಮ್ಯಾಚ್ ಆಗಿದ್ರೆ ಖಂಡಿತವಾಗೂ ಕೂಡ RCB ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂತೇಳಿ ಈಗಲೇ ಬೆಂಗಳೂರಲ್ಲೇ ಇಟ್ಕೊಂಡು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿರುವಂತ RCB ಅಭಿಮಾನಿಗಳ ಜೋಶ್ ಹೇಗಿದೆ ಅಂತ ಹೇಳಿ. ಫಸ್ಟ್ ಟೈಮ್ ಗೆದ್ದಿದೀವಿ 18 ವರ್ಷದ ಬಳಿಕ. ಈ ವರ್ಷನೂ ಕೂಡ ಸೆಕೆಂಡ್ ಟೈಮ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚೀರ್ ಅಪ್ ಕೂಡ ಮಾಡ್ತಾ ಇದ್ದಾರೆ. ಮಾತಾಡ್ಸ ಹೋಗೋಣ ಒಬ್ಬೊಬ್ಬರನ್ನೇ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಹೇಗಿದೆ ಸರ್ ಸೆಕೆಂಡ್ ಟೈಮ್? ಸರ್, ಈ ಸದಿನೂ ಹಿಸ್ಟ್ರಿ ರಿಪೀಟ್ಸ್. ಈ ಸದಿನೂ RCB ಕಪ್ ಎತ್ತೋದೆ, ಈ ಸದಿ ಕಪ್ ನಮ್ದೇ. ಬಟ್ GT ಲಾಸ್ಟ್ ಕ್ವಾಲಿಫೈರ್ ಅಲ್ಲಿ ನಿಮಗೆ ಮತ್ತೆ ಬ್ಯಾಕಪ್ ಬಂದಿರೋದು ನೀವು ನೋಡ್ತಾ ಇದ್ರಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ಟಫ್ ಅಂತ ಇದೇ ಇರುತ್ತೆ ಕಾಂಪಿಟೇಷನ್. ಸರ್, ನಮ್ ಪ್ಲೇಯರ್ಸ್ ಯಾವ್ದಕ್ಕೂ ಜಗಲ್ಲ. ನಮ್ ಕ್ಯಾಪ್ಟನ್ ದುರಂಧರ್ 2. ಸೊ ಈ ಸದಿ ಏನೇ ಸ್ಟ್ರಾಟಜಿ ಹಾಕೊಂಡ್ರು GT ಅವರು, ಈ ಸದಿ ನಮ್ ಸ್ಟ್ರಾಟಜಿ ಮುಂದೆ ಅವ್ರದ್ದೇನು ಇಲ್ಲ. ಈ ಸದಿ ನಾವು ಗೆದ್ದೇ ಗೆಲ್ತೀವಿ. ಟಾಪ್ 3 ಬ್ಯಾಟ್ಸ್ಮನ್ GT ನಿಮಗೆ ಸಾಯಿ ಸುದರ್ಶನ್, ಅದರ ಜೊತೆಗೆ ಶುಭ್ಮನ್ ಗಿಲ್ ಮತ್ತು ಬಟ್ಲರ್, ಮೂವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈ 3 ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಹೌದು ಸರ್, ನಮ್ಮ ಭುವನೇಶ್ವರ್ ಕುಮಾರ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರ ವಿಕೆಟ್ ತೆಗಿತಾರೆ. ಗ್ಯಾರಂಟಿ. ತಾವೇನ್ ಹೇಳ್ತೀರಿ ಸರ್? ಸರ್, ಖಂಡಿತ ನಮ್ದು ಒಳ್ಳೆ ಫಾರ್ಮ್ ಅಲ್ಲಿ ಇದೀವಿ ಬೌಲಿಂಗು. ಸೊ ಖಂಡಿತ ನಮ್ದು ಪವರ್ ಪ್ಲೇ ವಿಕೆಟ್ಸ್ ಬಂದೇ ಬರುತ್ತೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಭುವನೇಶ್ವರ್ ಅಂತೂ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ಸೊ ಈ ಸತಿ ಕಪ್ ನಮ್ದೆ. ಎಸ್ ಸರ್, ತಾವೇನ್ ಹೇಳ್ತೀರಿ ಸರ್? ಆಸ್ ಯೂಶುವಲ್ ಸರ್, ಆಸ್ ಯೂಶುವಲ್ ಈ ಸರಿನೂ ಕಪ್ ನಮ್ದೆ. ಫಾರ್ಮ್ ಅಲ್ಲಿ ಇದಾರೆ. ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ನಮ್ ಬಾಸ್. ಎಲ್ಲಾ ಕಡೆನೂ ನಿಮ್ಗೆ ಗೊತ್ತಿರೋ ಹಂಗೆ ಅವ್ರು ಆಡೇ ಆಡ್ತಾರೆ. ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರದೇ. ಅದ್ ಬಿಟ್ರೆ ನಮ್ ಕ್ಯಾಪ್ಟನ್ ಗೆದ್ದೇ ಗೆಲ್ತೀವಿ. ಈ ಸರಿ ಅಂತೂ ಕಪ್ ನಮ್ದೇ ಆಗತ್ತೆ. ಕಿಂಗ್ ಕೊಹ್ಲಿ ಬಗ್ಗೆನೇ ಮಾತಾಡ್ಲಿಲ್ಲ ನೀವು? ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಅಷ್ಟು ದೊಡ್ಡವರಲ್ಲ ನಾವು. ಸೊ ಅವ್ರ ಪ್ಲೇಯರ್, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ರನ್ ಮಾಸ್ಟರ್, ನಿಮ್ಗೆ ಗೊತ್ತಿರೋ ಹಂಗೆ. ಸೊ ಅವ್ರನ್ನ ಯಾರು ಬೀಟ್ ಮಾಡಕ್ ಆಗತ್ತೆ? ಸೊ ಈ ಸಲಿನೂ ಅವ್ರು ಆಡೇ ಆಡ್ತಾರೆ. ಫೈನಲ್ ಅಲ್ಲಿ ಅವರೇ ಆಡೋದು ನೋಡಿ, ಗೆದ್ದೇ ಗೆಲ್ತಾರೆ ನೋಡಿ. ಏನ್ ಸರ್ ಇವತ್ತಿನ ಮ್ಯಾಚ್ ಹೈಲೈಟ್ ಏನಾಗ್ಬೋದು? ಇವತ್ತು ಪಕ್ಕ RCB ಗೆಲ್ಲುತ್ತೆ. ಯಾಕೆಂದ್ರೆ ಕಪ್ ಗೆಲ್ಲೋದೇ ಹೈಲೈಟ್. ಇಷ್ಟು ವರ್ಷ ನಾವು ಡಿಪೆಂಡ್ ಆಗಿದ್ವಿ, ಇವಾಗ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಸೊ ಇದೇ RCBದು. ಫಿಲ್ ಸಾಲ್ಟ್ ಆಡ್ಬೇಕಾ ಇವತ್ತು? ಫಿಲ್ ಸಾಲ್ಟ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಗೆ RCB ಬ್ಯಾಲೆನ್ಸ್ ಇದೆ. ನಮ್ಮ ವೆಂಕಟೇಶ್ ಅಯ್ಯರ್ ಆಡಿದ್ರು ಪರವಾಗಿಲ್ಲ ನಮಗೆ. ಬಟ್ ವಿನ್ ಆಗ್ತೀವಿ. ಸ್ಟ್ರಾಟಜಿ ಚೆನ್ನಾಗಿದೆ. ನಮ್ಮ ಪಟಿಟಾರ್ ಕ್ಯಾಪ್ಟನ್ಶಿಪ್ ಇರೋವರೆಗೂ RCB ಸೂಪರ್. ಬಟ್ GTನ ನಾವು ಅಷ್ಟು ಸುಲಭವಾಗಿ ತಗೊಳಂಗಿಲ್ಲ ಅಲ್ವಾ? ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. 28 ವಿಕೆಟ್ ತಗೊಂಡಿದ್ದಾರೆ ರಬಾಡ ಬೌಲಿಂಗ್ ಹುಷಾರಾಗಿ ಆಡಿದ್ರೆ, ನಮ್ದು ಪವರ್ ಪ್ಲೇ ಅಲ್ಲಿ ಆಡ್ಬಿಟ್ರೆ ನಮ್ದೇ ಮ್ಯಾಚ್. ಒನ್ ಸೈಡ್ ಗೇಮ್ ಆಗುತ್ತೆ ಸರ್, ಗ್ಯಾರಂಟಿ. ಒನ್ ಸೈಡ್ ಗೇಮ್ ಇದು. ಮಕ್ಕಳು ಇದಾರೆ, ಅವ್ರನ್ನು ಮಾತಾಡ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. RCB ಫ್ಯಾನ್ಸ್ ಅನ್ಸುತ್ತೆ ಅಲ್ವಾ? ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? RCB ಒಳ್ಳೆ ಫಾರ್ಮ್ ಅಲ್ಲಿ ಇದೆ. GT ಮೇಲೆ ಒಳ್ಳೆ ಗೆಲ್ಬಹುದು. ಓಕೆ, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಮನೇಲಂತನ? ಇಲ್ಲ, ಈಚೆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಈ ರೀತಿ ಸಾಕಷ್ಟು ಜನ ಎಲ್ಲ ಅಭಿಮಾನಿಗಳೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇರೋದೇನಂದ್ರೆ, ಕೆಲವರು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ. ಕೆಲವರು RCB ಜೋಶ್ ಮಾತ್ರ
ಎಲ್ಲೇ ಇರಲಿ, ವಿಶ್ವದ ಯಾವುದೇ ಮೂಲೆಯಲ್ಲಿ ಮ್ಯಾಚ್ ನಡೀತಾ ಇರಲಿ, RCB ಫ್ಯಾನ್ಸ್ ಜೋಶ್ ಹೀಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಬೆಂಗಳೂರಿನ RCB ಫ್ಯಾನ್ಸ್. ಓಕೆ, ಧನ್ಯವಾದ ಶರಣು ಹಂಪಿ. ಹಾಗೆ ಅರುಣ್, ನಿಮ್ಮೆಲ್ಲ ಕಂಪ್ಲೀಟ್ ಆದಂತ